ಬಿಸಿ ಬಿಸಿ ಬನ್ಸ್ ರೆಡಿ ಆಗಿದೆ ನೋಡಿ. ನಮ್ಮ ಮಂಗಳೂರು ಬನ್ಸ್ ನೋಡಿ ಅಂತ ಹೇಗೆ ಉಬ್ಬಿ ಬಂದಿದೆ ನೋಡಿ, ಎಷ್ಟು ದಪ್ಪಾಗಿ ಬಂದಿದೆ. ಈ ಮಳೆಗಾಲಕ್ಕಂತೂ ಭಾರಿ ಒಳ್ಳೆಯದಾಗ್ತದೆ. ವಾ, ಹೇಗೆ ಹತ್ತಿ ಥರ ಮೃದುವಾಗಿದೆ ನೋಡಿ. ಫ್ರೆಂಡ್ಸ್, ನಾನಿವತ್ತು ಮಂಗಳೂರು ಬನ್ಸ್ ಮಾಡಿದ್ದೇನೆ ನೋಡಿ. ತುಂಬ ಚಂದ ಬಂದಿದೆ. ಮೈದಾ ಫ್ರೀ ಬನ್ಸ್ ತುಂಬಾ ಸ್ಪೆಷಲ್ ಆಗಿ ಮಾಡಿದ್ದೇನೆ. ಗೋಧಿಯನ್ನು ಉಪಯೋಗಿಸ್ಕೊಂಡು ಮಾಡಿರೋದು. ಯಾವ ರೀತಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೇನೆ. ಯಾರಾದ್ರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ಇವತ್ತಿನ ಬನ್ಸಿಗೆ ನಾನಿಲ್ಲಿ 3 ಬಾಳೆಹಣ್ಣನ್ನು ತಗೊಂಡಿದ್ದೇನೆ. ಯಾವ ಬಾಳೆಹಣ್ಣು ಆದ್ರೂ ನಡೀತದೆ ನೋಡಿ. ಒಳ್ಳೆ ಹಣ್ಣಾದ ಬಾಳೆಹಣ್ಣಿದ್ರೆ ಒಳ್ಳೇದಾಗ್ತದೆ ನೋಡಿ. ಇನ್ನು ಇದನ್ನೆಲ್ಲ ಮಿಕ್ಸಿಗೆ ಹಾಕ್ತಾ ಬರುವ. ನೋಡಿ, ಬಾಳೆಹಣ್ಣನ್ನ ಮಿಕ್ಸಿಗೆ ಹಾಕಿದ ನಂತರ ಗಟ್ಟಿ ಮೊಸರನ್ನ ಹಾಕ್ತಾ ಇದ್ದೇನೆ. ಒಂದು 3 ರಿಂದ 4 ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರನ್ನ ಸೇರಿಸುವ. ಆವಾಗ ನಮ್ಮ ಬನ್ಸ್ ಒಳ್ಳೆದಾಗಿ ಬರ್ತದೆ ನೋಡಿ. ಇನ್ನೊಂದು 3 ರಿಂದ 4 ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸುವ. ಬನ್ಸ್ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಿದ್ರೆ ಸಕ್ಕರೆ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬಹುದು. ನೀರೆಲ್ಲ ಏನ್ ಹಾಕೋದು ಬೇಡ, ಇದನ್ನ ಹಾಗೆ ನುಣ್ಣಗೆ ರುಬ್ಬುವ. ನೋಡಿ, ನಮ್ಮ ಬಾಳೆಹಣ್ಣಿನ ಮಿಶ್ರಣ ಈ ತರ ರೆಡಿ ಆಯ್ತು. 1 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನ ಹಾಕುವ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸುವ. ಇದನ್ನೊಂಥರ ಚಂದ ಮಾಡಿ ಮಿಕ್ಸ್ ಮಾಡುವ. ನೋಡಿ, ಒಳ್ಳೆ ಮಿಕ್ಸ್ ಆಯ್ತು. ನಾನಿಲ್ಲಿ 1.5 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ಮೈದಾ ಎಲ್ಲ ಏನ್ ಹಾಕ್ತಾ ಇಲ್ಲ, ಗೋಧಿ ಹಾಕಿ ಮಾಡುವಂತಹ ಬನ್ಸ್. ಒಳ್ಳೇದು ಮಾಡಿ ಮಿಕ್ಸ್ ಮಾಡುವ. ನಮ್ಮ ಮಂಗಳೂರು ಬನ್ಸ್ ಅಂತ ಹೇಳಿದ್ರೆ ಮೈದಾದಿಂದ ಹೆಚ್ಚಾಗಿ ಮಾಡ್ತಾರೆ ಈ ಹೋಟೆಲ್ಗಳಲ್ಲೆಲ್ಲ. ಆದ್ರೆ ನಾನಿವತ್ತು ಗೋಧಿ ಹಾಕಿ ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ತಾ ಇದ್ದೇನೆ ನೋಡಿ. ನಾನಿಲ್ಲಿ 1 ಕಪ್ ಆಗುವಷ್ಟು ಗೋಧಿಯನ್ನು ಹಾಕೊಂಡಿದ್ದೆ. ಇನ್ನೊಂದು ಅರ್ಧ ಕಪ್ ಆಗುವಷ್ಟು ತೆಗೆದಿಟ್ಟಿದ್ದೆ. ಅದನ್ನು ಇವಾಗ ಹಾಕೊಳ್ತಾ ಇದ್ದೇನೆ. ಟೋಟಲ್ ನಾನಿಲ್ಲಿ 1.5 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ ನೋಡಿ. ಇದಕ್ಕೆ ಸಪ್ರೇಟ್ ಆಗಿ ಮತ್ತೆ ನೀರೆಲ್ಲ ಏನು ಸೇರಿಸುವ ಅಗತ್ಯ ಇಲ್ಲ ನೋಡಿ. ಸ್ವಲ್ಪ ಎಣ್ಣೆಯನ್ನು ಹಾಕುವ. ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಹದ ಮಾಡುವ. ಅಂದರೆ ತುಂಬ ನೀರಾಗೋದು ಬೇಡ ಹಿಟ್ಟು ನೋಡಿ. ಫೈನಲ್ ಆಗಿ ನಮ್ಮ ಹಿಟ್ಟು ಉಂಟಲ್ಲ ಈ ರೀತಿ ರೆಡಿ ಆಗಬೇಕು ನೋಡಿ. ಕೈಗೆ ಅಂಟಬಾರ್ದು. ಈ ತರ ಸಾಫ್ಟ್ ಆಗಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಎಲ್ಲ ಕಡೆಗೆ ಎಣ್ಣೆಯನ್ನ ಹೀಗೆ ಮಾಡಿ ಬಿಡುವ. ಇದನ್ನೊಂದು 7-8 ಗಂಟೆಗಳ ಕಾಲ ಹಾಗೆ ಬಿಟ್ಟರೆ ಕೂಡ ಭಾರಿ ಒಳ್ಳೆದಾಗಿ ಬನ್ಸ್ ಬರ್ತದೆ. ಅಥವಾ ಹಿಂದಿನ ದಿವಸ ರಾತ್ರಿ ನೆನೆಸಿಟ್ಟು ಮರುದಿವಸ ಬೆಳಗ್ಗೆ ಮಾಡೋದಾದ್ರೂ ಚೆನ್ನಾಗಿ ಬರ್ತದೆ. ನಾನು ಇದನ್ನು ಹಾಗೆ ಬಿಡ್ತೇನೆ. ಒಂದು 7-8 ಗಂಟೆಗಳ ಕಾಲ ಹಾಗೆ ಬಿಡ್ತೇನೆ. ನೋಡಿ ನಮ್ಮ ಹಿಟ್ಟು ಹೇಗೆ ಬಂದಿದೆ ಅಂತ ಹೇಳಿ. 8 ಗಂಟೆಗಳ ಕಾಲ ಬಿಟ್ಟಾದ ನಂತರ ಈ ತರ ಬಂದಿದೆ. ಇದನ್ನ ಒಂದೊಂದೇ ಉಂಡೆ ತೆಗೆದು ಲಟ್ಟಿಸ್ತಾ ಹೋಗುವ ನೋಡಿ. ಸ್ವಲ್ಪ ದೊಡ್ಡ ಸೈಜ್ನ ಉಂಡೆನೇ ತಗೊಂಡು ಮಾಡ್ತಾ ಇದ್ದೇನೆ. ಅಂದ್ರೆ ಬನ್ಸ್ ಅಂತ ಹೇಳಿದ್ರೆ ಸ್ವಲ್ಪ ದಪ್ಪಗೆ ನಾವು ಅದನ್ನ ಲಟ್ಟಿಸ್ಬೇಕು, ತುಂಬಾ ತೆಳುವಾಗಿ ಲಟ್ಟಿಸಬಾರ್ದು. ಇದನ್ನ ಈ ತರ ಗೋಧಿ ಹಿಟ್ಟಿಗೆ ಚೆನ್ನಾಗಿ ಮುಳುಗಿಸುವ. ನಂತರ ಲಟ್ಟಿಸ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ತುಂಬಾ ತೆಳುವಾಗಿ ಲಟ್ಟಿಸಬಾರ್ದು, ಚಪಾತಿ ಹದಕ್ಕೆಲ್ಲ ಮಾಡಬಾರ್ದು. ಇದನ್ನ ಸ್ವಲ್ಪ ದಪ್ಪನೇ ಇರಬೇಕು ನೋಡಿ. ಇಷ್ಟು ದಪ್ಪ ಇರಬೇಕು. 1.5 ಕಪ್ ಗೋಧಿ ಹಿಟ್ಟಲ್ಲಿ ನೋಡಿ ನಂಗೆ ಇಲ್ಲಿ 6 ಬನ್ಸ್ ಆಗುವಷ್ಟು ಲಟ್ಟಿಸಿ ಆಯ್ತು ನೋಡಿ. ಎಣ್ಣೆ ಚಂದ ಕಾದಿದೆ. ಎಣ್ಣೆಗೆ ಹಾಕಿದ್ಮೇಲೆ ಒಂದು ನಿಮಿಷ ಹಾಗೆ ಬಿಡುವ. ಸ್ವಲ್ಪ ಉಬ್ಬಿ ಅದಾಗೆ ಮೇಲೆ ಬರ್ತದೆ ನೋಡಿ. ಮೇಲೆ ಬಂತು. ಇನ್ನಿದರ ಮೇಲ್ಗಡೆ ಸ್ವಲ್ಪ ಈ ತರ ಎಣ್ಣೆಯನ್ನು ಹಾಕುವ. ಅವಾಗ ಮತ್ತೆ ಕೂಡ ಉಬ್ಬಿ ಬರ್ಲಿಕ್ಕೆ ಸಹಾಯ ಆಗ್ತದೆ ನೋಡಿ. ಈ ತರ ಎಣ್ಣೆಯನ್ನು ಸ್ವಲ್ಪ ರಟ್ಟಿಸುವ. ಇದನ್ನು ಹಾಗೆ ಮಗುಚಿ ಹಾಕುವ. ಹೇಗೆ ಉಬ್ಬಿದೆ ನೋಡಿ. ಏನು ಹಾಕ್ಲಿಲ್ಲ ಇದಕ್ಕೆ, ಆದ್ರೆ ಕೂಡ ಈ ಮೊಸರೆಲ್ಲ ಹಾಕಿರ್ತೇವೆ ನೋಡಿ, ಅದರಲ್ಲೇ ಇದು ಉಬ್ಬಿ ಬರ್ತದೆ. ಅಂದ್ರೆ ಹುಳಿ ಅಂಶ ಎಲ್ಲ ಬಿಟ್ಟು ಚೆನ್ನಾಗಿ ಬರ್ತದೆ. ಅಂದ್ರೆ ನಮ್ಮ ಮೇನ್ ಬನ್ಸ್ ಅಲ್ಲಿ ಒಂದು 7-8 ಗಂಟೆಗಳ ಕಾಲ ಹಾಗೆ ಬಿಡ್ಬೇಕು ಹಿಟ್ಟನ್ನ. ಅವಾಗ ಈ ತರ ಉಬ್ಬಿ ಬರ್ತದೆ. ಎಣ್ಣೆ ಹೀಗೆ ಹಾಕೋದ್ರಿಂದ ಎಲ್ಲ ಕಡೆಯಲ್ಲಿ ಬೇಯಲಿಕ್ಕೆ ಹೆಲ್ಪ್ ಆಗ್ತದೆ ನೋಡಿ.
ಸ್ವಲ್ಪ ಕಲರ್ ಬರಲಿ, ಆವಾಗ ಒಳಗಡೆ ಇದ್ದ ಹಿಟ್ಟೆಲ್ಲ ಚೆನ್ನಾಗಿ ಬೇಯ್ತದೆ. ಮತ್ತೆ ಬನ್ಸಿದ್ದು ಶೇಪ್ ಎಲ್ಲ ಯಾವ ರೀತಿ ಬಂದರೂ ಕೂಡ ಮಂಡೆ ಬಿಸಿ ಮಾಡ್ಲಿಕ್ಕಿಲ್ಲ. ನೋಡಿ ಒಳ್ಳೆ ಬೆಂದಿದೆ, ಕಲರ್ ನೋಡಿ ಈ ತರ ಬರಬೇಕು. ನೋಡಿ ಸ್ವಲ್ಪ ಕೂಡ ಇದು ಎಣ್ಣೆ ಹೇಳ್ಕೊಳ್ಳಿಲ್ಲ, ನಿಮಗೆ ನೋಡುವಾಗಲೇ ಕಾಣ್ತಾ ಇರ್ಬೋದು. ತುಂಬಾ ಚಂದ ಬಂದಿದೆ. ಮಳೆಗಾಲಕ್ಕಂತೂ ಈ ಬಿಸಿ ಬಿಸಿ ಬನ್ಸ್ ತಿನ್ಲಿಕ್ಕೆ ಭಾರಿ ಖುಷಿ ಆಗ್ತದೆ. ಇವಾಗ ಬೇರೆ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ನೋಡಿ, ಸಂಜೆ ಹೊತ್ತಿಗೆ ಎಲ್ಲ ಮಾಡಿಟ್ರೆ ಮಕ್ಕಳು ಖುಷಿಯಿಂದ ತಿಂತಾರೆ. ಬನ್ಸಲ್ಲಿ ಏನ್ ಟ್ರಿಕ್ಸ್ ಅಂತ ಹೇಳಿದ್ರೆ, ನಾವೀಗ ಹಾಕ್ತೇವೆ ನೋಡಿ ಎಣ್ಣೆಗೆ, ಅವಾಗ ಹಾಕಿದ್ಮೇಲೆ ಸ್ವಲ್ಪ 1 ನಿಮಿಷ ಬಿಟ್ಟಾದ ನಂತರ ಅದು ಮೇಲ್ಗಡೆ ಬರ್ತದಲ್ಲ, ಅವಾಗ ಈ ತರ ಎಣ್ಣೆಯನ್ನು ಹಾಕ್ತಾ ಇರ್ಬೇಕು ಮೇಲ್ಗಡೆ. ಅವಾಗ ಬನ್ಸ್ ಉಂಟಲ್ಲ ಎಲ್ಲ ಕಡೆಯಲ್ಲಿ ಚೆನ್ನಾಗಿ ಉಬ್ಬಿ ಬರ್ತದೆ. ಅದೇ ಇದ್ರದ್ದು ಮೇನ್ ಟ್ರಿಕ್ಸ್. ಬಿಸಿ ಬಿಸಿ ಬನ್ಸ್ ರೆಡಿ ಆಗಿದೆ ನೋಡಿ. ನಮ್ಮ ಮಂಗಳೂರು ಬನ್ಸ್ ನೋಡಿ ಅಂತ ಹೇಗೆ ಉಬ್ಬಿ ಬಂದಿದೆ ನೋಡಿ, ಎಷ್ಟು ದಪ್ಪಗೆ ಬಂದಿದೆ. ಈ ಮಳೆಗಾಲಕ್ಕಂತೂ ಭಾರಿ ಒಳ್ಳೇದಾಗ್ತದೆ. ವಾ, ಹೇಗೆ ಹತ್ತಿ ತರ ಮೃದುವಾಗಿದೆ ನೋಡಿ. ನೀವು ಕೂಡ ಈ ರೆಸಿಪಿ ನೋಡಿ ಉಂಟಲ್ಲ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತ ಹೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹೀಗೇನೆ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಾವು ಸಿಗ್ತಾ ಇರ್ತೇವೆ ಮುಂದೆ ಕೂಡ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.